ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವಿನ ಪ್ರಕರಣಗಳು ಕೂಡ ಹೆಚ್ಚಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಹಿರಿಯ ಸಚಿವರಂತ ದಿನೇಶ್ ಗುಂಡೂರಾವ್ ಅವರಿದ್ರೆ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಧಾನವಾಗಿ ರಾಜ್ಯದಲ್ಲಿ ಒಂದಷ್ಟು ಹೃದಯಾಘಾತದಿಂದ ಪ್ರಕರಣಗಳ ಸಂಖ್ಯೆಯನ್ನು ಕೂಡ ಹೆಚ್ಚಾಗ್ತಾ ಇದೆ. ಅದ್ರ ಬಗ್ಗೆ ಒಂದಷ್ಟು ಜನರಿಗೂ ಕೂಡ ಆತಂಕ ಕೂಡ ಕಾಡ್ತಾ ಇದೆ. ನೋಡಿ, ಈ ವಿಷಯದಲ್ಲಿ ಈ ಹೃದಯಾಘಾತ ಆಗ್ತಾ ಇರುವಂಥದ್ದು ಮತ್ತು ಬೇರೆ ಬೇರೆ ಈ ಅಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಾ ಇರುವಂಥದ್ದು ಅದು ನಮ್ಮ ಅನೇಕ ಬೇರೆ ಬೇರೆ ಕಾರಣಗಳಿದೆ. ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಗಳು, ನಮ್ಮ ಒಂದು ಚಟುವಟಿಕೆಗಳು, ಇದರಿಂದ ಹೆಚ್ಚಾಗಿ ರಕ್ತದ ಒತ್ತಡ, ಮಧುಮೇಹ ಇದು ಕೂಡ ಹೆಚ್ಚಾಗ್ತಾ ಇರೋದು. ಅದರ ಒಂದು ಪ್ರಭಾವ ನಮ್ಮ ಹೃದಯದ ಮೇಲೂ ಕೂಡ ಬೀರ್ತಾ ಇದೆ. ಅದು ಈಗೆಲ್ಲ ಬಹುಶಃ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಕೂಡ ಇದೆ, ವೈಜ್ಞಾನಿಕವಾಗಿ ಕೂಡ ನೋಡಿರತಕ್ಕಂಥದ್ದು. ಆದ್ದರಿಂದ ಆ ವಿಷಯದ ಬಗ್ಗೆ ನಾವು ಸಾರ್ವಜನಿಕರಲ್ಲಿ ತಿಳುವಳಿಕೆ ನೀಡುವಂಥದ್ದು, ನೀವು ಇದನ್ನೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ನಾವು ಮಾತಾಡ್ತಾ ಇರ್ತೀವಿ. ಮತ್ತು ಈಗ ನಾನು ಮಧು ಬಂಗಾರಪ್ಪ ಅವ್ರ ಹತ್ರ ಕೂಡ ಪತ್ರ ಬರೆದಿದ್ದೆ, ನಾವೊಂದು ಪಠ್ಯಪುಸ್ತಕದಲ್ಲೂ ಕೂಡ ಸೇರಿಸಬೇಕು ಅಂತ ಹೇಳಿ ಅವರಿಗೆ ಒಂದು ಸಿಲೆಬಸ್ಸು ಕೂಡ ನಾನು ಒಂದು ಚಾಪ್ಟರ್ ಕೂಡ ಮಾಡಿ ನಾನು ಅವ್ರಿಗೆ ಬರೆದು ಕಳಿಸಿದ್ದೆ. ಅವರು ಅದನ್ನು ಅಳವಡಿಸುವಂಥ ಕೆಲಸನೂ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ. ಮತ್ತು ಎಲ್ಲ ಕಡೆ ನಾವು ವಿಶೇಷವಾಗಿ ನಮ್ಮ ಯುವಕರಲ್ಲಿ, ಜನರಲ್ಲಿ ಇದರ ಬಗ್ಗೆ ಜಾಗೃತಿಯನ್ನು ವಹಿಸ್ತಕ್ಕಂಥದ್ದು ಅಗತ್ಯ ಇದೆ. ಆದ್ದರಿಂದ ಇದು ಕೇವಲ ಕರ್ನಾಟಕ ಒಂದೇ ಅಲ್ಲ, ಬಹುಶಃ ನಮ್ಮ ದೇಶದಲ್ಲಿ ಅನೇಕ ಕಡೆ, ಅದರಲ್ಲೂ ಕೂಡ ಯಾವ ರಾಜ್ಯಗಳು ಅಭಿವೃದ್ಧಿ ಆಗ್ತಾ ಇರೋಂಥ ರಾಜ್ಯಗಳು ಇದು ಹೆಚ್ಚಿದು. ಯಾಕಂದರೆ ಅವ್ರು ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರ್ತಾರೆ, ಅವ್ರಿಗೆ ಬೇರೆ ಬೇರೆ ಥರ ಆಹಾರ, ಹೊರಗಡೆ ಹೋಗೋದು, ತಿನ್ನೋದು ಮತ್ತು ಬೇರೆ ಬೇರೆ ಅವರು ಒಂದು ರೀತಿ ಈ ಹೈ ಕೊಲೆಸ್ಟ್ರಾಲು ಮತ್ತು ಹೆಚ್ಚು ಉಪ್ಪಿರುವಂಥದ್ದು, ಈ ಸಂಸ್ಕರಣ ಆಗಿರುವಂಥ ಆಹಾರ ಇದಲ್ಲ ಅದು ಅದೆಲ್ಲ ತಿನ್ನುವಂಥದ್ದು ಇದೆ. ಸೊ ಈ ಥರದ್ದೆಲ್ಲ ಕಾರಣಗಳು ಇದೆ. ಆ ಕಾರಣದಿಂದ ಇದರ ಬಗ್ಗೆ ನಾವು ಜನರಿಗೆ ಎಜುಕೇಟ್ ಮಾಡಬೇಕಾಗ್ತದೆ. ಈಗ ಒಂದು ಟೆಕ್ನಿಕಲ್ ಕಮಿಟಿ ಕೂಡ ರಚನೆ ಆಗಿತ್ತು. ಆ ಒಂದು ಕಮಿಟಿ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಆಗಿದೆ ಅನ್ನೋ ಒಂದು ಮಾಹಿತಿ ಇದೆ ಸರ್, ಸಲ್ಲಿಸಿದೆ ಅಂತೇಳಿ. ಇಲ್ಲ, ವರದಿಯನ್ನು ಸಲ್ಲಿಸ್ತಾರೆ. ಮತ್ತು ಸೋಮವಾರ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ರವೀಂದ್ರನಾಥ್ ಅವರು, ನಮ್ಮ ಜಯದೇವ ನಿರ್ದೇಶಕರು ಮತ್ತು ಅವರ ಕೆಲವು ತಜ್ಞರೆಲ್ಲ ಬಂದು ಸೋಮವಾರ ಅಧಿಕೃತವಾಗಿ ಅವರು ವರದಿಯನ್ನು ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅವತ್ತು ವರದಿಯನ್ನು ಸಲ್ಲಿಸಿದ ನಂತರ ಆ ವರದಿಯ ಏನೇನು ಅಂಶಗಳಿದೆ ಅದನ್ನು ನಾವು ನಿಮ್ಮ ಜೊತೆಲೂ ಕೂಡ ಅದನ್ನು ಹಂಚ್ಕೊಳ್ತೀವಿ. ಮತ್ತು ಮುಂದಿನ ಏನೇನು ಕ್ರಮಗಳು ತಗೊಳ್ಬೇಕು ಅದರ ಬಗ್ಗೆಯೂ ಕೂಡ ಖಂಡಿತವಾಗಿಯೂ ನಾವು ಈಗಾಗಲೇ ಈ ನಮ್ಮ ಗೃಹ ಆರೋಗ್ಯ ಯೋಜನೆ ಇವೆಲ್ಲ ಇದರ ಬಗ್ಗೆ ನಾವು ಇದೆಲ್ಲ ಇಟ್ಕೊಂಡೆ ನಾವು ಅದೆಲ್ಲ ಶುರು ಮಾಡಿರೋದು. ಆದರೆ ಇನ್ನೂ ಏನೇನು ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ, ಗೃಹ ಆರೋಗ್ಯ ಯೋಜನೆ ಇದೆಲ್ಲ ಈ ನಿಟ್ಟಿನಲ್ಲೇ ತೊಗೊಂಡಿರುವಂಥದ್ದು. ಆ ವರದಿಯಲ್ಲಿ ಇನ್ನೇನೇನು ಬರ್ತದೆ ಅಂಶಗಳು ನೋಡಿಕೊಂಡು ಅದನ್ನು ಕೂಡ ಕಾರ್ಯಗತ ಮಾಡ್ತೀವಿ. ಈಗ ಹೃದಯಾಘಾತಕ್ಕೆ ಜೀವನ ಶೈಲಿನೂ ಕೂಡ ಪ್ರಮುಖವಾದ ಕಾರಣ ಅಂತೀರ ಹಾಗಾದ್ರೆ? ಅಂದರೆ ಭಾಳ ದೊಡ್ಡ ಕಾರಣ. ಯಾಕೆಂದರೆ ನಮ್ಮ ಏನು ದೈಹಿಕ ಚಟುವಟಿಕೆ ಇಲ್ಲದೆ ಇರುವಂಥದ್ದು, ಕೂತಿದ್ದ ಕಡೆನೇ ಕೂತ್ಕೊಂಡು ನಮ್ಮ ಜೀವನ ನಡೆಸುವಂಥದ್ದು ಮತ್ತು ಒತ್ತಡದ ಜೀವನ, ಅದು ದೈಹಿಕ ಮಾನಸಿಕ ಎರಡರಲ್ಲೂ ಕೂಡ ಒತ್ತಡ ಇರ್ತದೆ. ಅದರಿಂದ ಏನಾಗ್ತದೆ, ಸ್ಟ್ರೆಸ್ ಜಾಸ್ತಿ, ಇದೆಲ್ಲ ಕಾರಣ ಆಗ್ತದೆ. ಮತ್ತು ಈ ಮೊದಲು ಹೇಳಿದಾಗೆ ಆಹಾರದ ನಮ್ಮ ಅಭ್ಯಾಸಗಳು ಇದೆಲ್ಲ ಭಾಳ ಮತ್ತು ಬೇರೆ ಬೇರೆ ದುಷ್ಟ ಚಟಗಳು ಅದು ಕೂಡ ಕಾರಣ. ಮತ್ತು ಈ ಕೆಲವರೆಲ್ಲ ಅತೀಯವಾದಂಥ ಒಂದು ಈ ಫಿಟ್ನೆಸ್ ಅಂತ ಹೋಗ್ತಾರೆ. ಅಂದರೆ ನಮ್ಮ ಶರೀರ ಭಾಳ ಚೆನ್ನಾಗಿರಬೇಕು ಅಂತ ಹೇಳಿ 6 ಪ್ಯಾಕ್ ಮಾಡ್ಕೊಳ್ಳೋದು, 8 ಪ್ಯಾಕ್ ಮಾಡ್ಕೊಳ್ಳೋದು, ಏನೇನೋ ತಿನ್ನೋದು, ಸಪ್ಲಿಮೆಂಟ್ಸು, ಅದು ಒಂದು ಕಾರಣ ಇದೆ. ತುಂಬ ಓವರ್ ಎಕ್ಸಸೈಸ್ ಮಾಡುವಂಥದ್ದು ಅದು ಒಂದು ಕಾರಣ ಇದೆ. ಈ ಥರದ್ದೆಲ್ಲ ಭಾಳಷ್ಟು ಅಂಶಗಳಿದೆ. ಸೊ ನಮ್ಮ ಜನರಿಗೆ ಇದರ ಬಗ್ಗೆ ನಾವು ಎಲ್ಲ ರೀತಿಯ ಒಂದು ತಿಳುವಳಿಕೆಯನ್ನು ನೀಡಬೇಕಾಗ್ತದೆ. ಈ ರೀತಿ ಒಂದಷ್ಟು ಅಂಶಗಳಿಗೆ ಪತ್ತೆ ಆಗಿದೆ ಸರ್, ಅಂದ್ರೆ ಗಮನಕ್ಕೆ ಬಂದಿದೆಯಾ ಈ ರೀತಿ? ಇದೆಲ್ಲ ಗೊತ್ತಿರುವಂಥದ್ದು, ಅದಕ್ಕೋಸ್ಕರ ನಾವು ಇದಕ್ಕೆ ಒತ್ತು ಕೊಡ್ತಾ ಇರುವಂಥದ್ದು. ಮತ್ತೆ ಯಾರ್ಯಾರಿಗೆ ಈ ಥರ ಒಂದು ಮೊದಲೇ ಪತ್ತೆ ಹಚ್ಚಿದ್ರೆ ಅವ್ರಿಗೆ ರಕ್ತದ ಒತ್ತಡ ಮತ್ತು ಮಧುಮೇಹ ಇದ್ದರೆ ಅವ್ರಿಗೆ ಮೊದಲೇ ಚಿಕಿತ್ಸೆಯನ್ನು ಶುರು ಮಾಡ್ಬೋದು. ಇನ್ನೊಂದು ಏನು ಯೋಚನೆ ಮಾಡ್ಬೋದು ಅಂತ ಹೇಳಿದ್ರೆ ಈ ECGಗಳನ್ನು ತಗೊಳ್ಳುವಂಥದ್ದು. ಬಹುಶಃ ಅದನ್ನು ಒಂದು ರೀತಿ ಈಗ ಏನು ಪುನೀತ್ ರಾಜ್ಕುಮಾರ್ ಯೋಜನೆಯಲ್ಲಿ ಈಗ 83 ತಾಲೂಕಾ ಜಿಲ್ಲಾ ಆಸ್ಪತ್ರೆಗಳು ಪ್ರಾರಂಭ ಮಾಡಿದ್ವಿ. ಈ ವರ್ಷ ನಾವು ಇಡೀ ರಾಜ್ಯಾದ್ಯಂತ ಅದನ್ನು ವಿಸ್ತರಿಸಬೇಕು, ಎಲ್ಲ ತಾಲೂಕಾಗೂ ವಿಸ್ತರಿಸಬೇಕು ಅಂತ ಇದ್ವಿ. ಆದರೆ ತಪಾಸಣೆಯನ್ನು ಅವಾಗವಾಗ ಮಾಡಿಸ್ಕೊಂಡ್ರೆ ಜನರು ಒಂದು 30 ವರ್ಷದ ನಂತರ ಅವರ ಹೃದಯದ ಒಂದು ECGಯನ್ನು ಮಾಡಿಸ್ಕೊಂಡ್ರೆ ಅನೇಕ ಅಂಶಗಳು ಗೊತ್ತಾಗುತ್ತೆ. ಮೊದಲೇ ಗೊತ್ತಾದರೆ ಇವೆಲ್ಲ ನಾವು ಇದಕ್ಕೊಂದು ಅದರಲ್ಲೂ ಕೂಡ ಹೃದಯಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಮೊದಲೇ ನಮಗೆ ಗೊತ್ತಾಗ್ಬಿಟ್ರೆ
ನಾವು ಖಂಡಿತ ಅದನ್ನು ಸರಿಪಡಿಸ್ಕೊಂಡ್ಬಿಡ್ಬೋದು. ಅದನ್ನು ಕ್ಲಾಟ್ ಇದ್ದರೆ ಅದನ್ನು ನಾವು ಡಿಸಾಲ್ವ್ ಮಾಡಿಸ್ಕೋಬೋದು, ಅಥವಾ ಸ್ಟೆಂಟ್ ಹಾಕ್ಬೋದು, ಅಥವಾ ಬೈಪಾಸ್ ಮಾಡ್ಕೋಬೋದು, ಏನಾದರೂ ಮಾಡ್ಕೋಬೋದು, ಬದುಕ್ಬೋದು. ನಾವು ನೋಡ್ಕೊಳ್ದೇ ಹೋದರೆ ಅವಾಗ ದಿಢೀರಾಗಿ ಏನೋ ಒಂದೊಂದು ಸಲ ಆಗೋಗ್ತದೆ. ಅದಕ್ಕೋಸ್ಕರನೇ ಅದ್ರ ಬಗ್ಗೆ ನಾನು ಖಂಡಿತ ಸೋಮವಾರ ಚರ್ಚೆ ಮಾಡ್ತೀವಿ, ಹಿಂಗೆ ಏನು ಮಾಡ್ಬೋದು ಅಂತ. ಈಗ ಪಠ್ಯಗಳು ಕೂಡ ಅಳವಡಿಸೋ ಬಗ್ಗೆ ಪತ್ರವನ್ನು ಬರೆದಿದ್ದೀರಾ ಅಂತ ಹೇಳಿದ್ದೀರಾ, ಅಂದ್ರೆ ಯಾವ ರೀತಿಯಾಗಿ ಸರ್? ಅಂದ್ರೆ ಮಕ್ಕಳ ಶಾಲಾ ಪುಸ್ತಕಗಳಲ್ಲಿ ಏನೇನಾಗ್ತದೆ ಮಾಹಿತಿಯನ್ನು ಯಾವ ರೀತಿಯಾಗಿ ಅವರ ಒಂದು ಅವರ ಅಭ್ಯಾಸಗಳಿಂದ ಪದ್ಧತಿಗಳಿಂದ ಏನೇನೋ ಅನಾಹುತಗಳಾಗ್ತಾ ಇದೆ. ಯಾಕಂದರೆ ಚಿಕ್ಕ ವಯಸ್ಸಿಗೆ BP, ಚಿಕ್ಕ ವಯಸ್ಸಿಗೆ ಡಯಾಬಿಟೀಸ್ ಯಾಕೆ ಬರ್ತಾ ಇದೆ ಅಂದರೆ ಇದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ನಾವು ಚಿಕ್ಕ ವಯಸ್ಸಿನಲ್ಲಿ ಹೇಳ್ಕೊಟ್ರೆ ಅವಾಗ ಅವ್ರಿಗೆ ಅದ್ರ ಬಗ್ಗೆ ಅಟ್ಲೀಸ್ಟ್ ಅವ್ರಿಗೊಂದು ಮಾಹಿತಿ ಆದರೂ ಇರ್ತದೆ. ಮಿಕ್ಕಿದ್ದು ನೋಡಿ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುವಂಥದ್ದು, ಅದು ಅವರವರು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಜೀವನ ನಡೆಸಬೇಕು. ಆದರೆ ಅವ್ರಿಗೆ ಪೂರ್ತಿ ಮಾಹಿತಿ ಆದರೂ ಇರಬೇಕು. ಈಗ ಸಿಗರೇಟ್ ಸೇದುವಂಥದ್ದು, ಅದರಿಂದನೂ ಕೂಡ ಭಾಳಷ್ಟು ಈ ಹೃದಯಘಾತಕ್ಕೂ ಅವಕಾಶ ಇದೆ, ಅದು ಒಂದು ಕಾರಣನೇ ಅಲ್ವಾ. ಈ ಥರದ ಅಭ್ಯಾಸಗಳನ್ನು ನಾವು ದೂರ ಇಟ್ಟರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಸೊ ಈ ಥರದೆಲ್ಲ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಈಗ CBSEಯಲ್ಲಿ ತರಬೇಕು ಅಂತ ಮಾಡಿದ್ದಾರೆ. ಅದೇ ಪ್ರಕಾರ ನಮ್ಮ SSLCಯಲ್ಲಿ ಕೂಡ ಇದನ್ನು ತರ್ತಕ್ಕಂಥದ್ದು ನಾವು ಮಾಡಬೇಕು. ಸರ್, ಈಗ ಸೋಮವಾರ ಸಭೆ ಕರೆದಿದ್ದಾರೆ, ಸೋಮವಾರ ಸಭೆ ಇದೆಯಾ ಸರ್? ಸೋಮವಾರ ಸಭೆ ಇದೆ, ತಮಗೂ ಕೂಡ ಆಹ್ವಾನ ನೀಡ್ತೀವಿ. ಯಾರ್ಯಾರು ಸಭೆ? ಸಮಿತಿಯವರು ಕೆಲವು ಪ್ರಮುಖರೆಲ್ಲ ಬರ್ತಾರೆ, ನಮ್ಮ ಅಧಿಕಾರಿಗಳು ನಾವೆಲ್ಲ ಜೊತೆಲಿ ಇರ್ತೀವಿ. ಮಹತ್ವದ ನಿರ್ಧಾರಗಳು ತೆಗೆದುಕೊಳ್ಳೋ ನೋಡೋಣ, ವರದಿಯನ್ನು ನೋಡ್ಬಿಟ್ಟು ಮುಂದೆ ಏನು ಮಾಡಬೇಕು. ಇದರಲ್ಲಿ ಮಹತ್ವಕ್ಕಿಂತ ಇದರಲ್ಲಿ ಅರಿವು, ಜಾಗೃತಿ ಮತ್ತು ಇದು ನಮ್ಮ ಕೈಯಲ್ಲಿ ಇರುವಂಥದ್ದು, ಇದು ನಾವು ನಮ್ಮನ್ನು ನಿಯಂತ್ರಣ ಮಾಡ್ಕೊಳ್ಳುವಂಥದ್ರಲ್ಲಿ ಇದು ಬಹಳಷ್ಟು ಇರುವಂಥದ್ದು. ಅದಕ್ಕೋಸ್ಕರ ವೈದ್ಯಕೀಯವಾಗಿ ಏನಾದರೂ ಮಾಡಬೇಕು, ನಮ್ಮ ಇಲಾಖೆಯಿಂದ ಏನಾದರೂ ಮಾಡಬೇಕು, ಅದೇನಾದ್ರು ಸಲಹೆಗಳಿದ್ರೆ ಖಂಡಿತ ಅದನ್ನು ನಾವು ಮಾಡ್ತೀವಿ. ಇದಿಷ್ಟು ಹಿರಿಯ ಸಚಿವರಂತ ದಿನೇಶ್ ಗುಂಡೂರಾವ್ ಅವರ ಮಾತು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.